ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ನಾನು ಟೊಮೊಟೊ ಸಾರು ಮಾಡ್ತಿದ್ದೀನಿ, ಅಂದರೆ ಸಾಂಬಾರು ಮಾಡ್ತಿದ್ದೀನಿ. ಅದೇನಂತ ಈಗ ಹೇಳ್ತೀನಿ. ಏನಂದರೆ ಈಗ ಫಸ್ಟ್ ಬೇಕಿರೋದು ಒಂದು 2 ಟೊಮ್ಯಾಟೊ, ಕೊಬ್ಬರಿ ಮತ್ತು ಹುಣಸೆ ರಸ ಬೇಕಿರೋದು. ಈಗ ನಾನು ಫ್ರಿಜ್ಜಲ್ಲಿ ಇಟ್ಟಿರೋ ಒಂದು ಕೊಬ್ಬರಿ ಬಟ್ಲನ್ನು ತೊಗೊಂಡು ಅದನ್ನು ಫಸ್ಟ್ ಒಳಗಡೆ ಪೀಸ್ ಮಾಡಿಕೊಂಡು ಅದರಿಂದ ತೆಕ್ಕೊತೀನಿ, ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕಡಲೆ ಹಾಕ್ಕೊಂಡು ನೆಕ್ಸ್ಟ್ ಏನಂದರೆ ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿ ಹಾಕ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳಕ್ಕೆ ಇಟ್ಕೋಬೇಕು. ಸೈಡಲ್ಲಿ ಇಟ್ಕೊಂಡು ಈಗ ಫಸ್ಟು ಟೊಮೆಟೊಸ್ನ ಕಟ್ ಮಾಡ್ಕೋಬೇಕು, ನೀಟಾಗಿ ನೈಸಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬೆಳ್ಳುಳ್ಳಿನ ಕಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿನ ನೈಸಲ್ಲಿ ಕಟ್ ಮಾಡಿಕೊಂಡು ಆವಾಗ ಮಿಕ್ಸಿ ಜಾರ್ಗೆ ಇಟ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಪೇಸ್ಟ್ ಮಾಡಿಕೊಂಡು ಈಗ ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಹಾಕಿ ಫಸ್ಟು ಒಗ್ಗರಣೆಗೆ ರೆಡಿ ಮಾಡಿಕೊಂಡು ನೆಕ್ಸ್ಟು ಟೊಮ್ಯಾಟೊಸ್ ಹಾಕಬೇಕು. ಕಟ್ ಮಾಡಿರೋಂಥ ಟೊಮ್ಯಾಟೊ ಹಾಕಿ ಈಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. 1.5 ಸ್ಪೂನ್ ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಈಗ ಸ್ವಲ್ಪ ಹೊತ್ತು ತಿರುಗಿಸ್ಕೋಬೇಕು. ಈಗ ಆ ಪೇಸ್ಟ್ ಹಾಕ್ಕೋಬೇಕು. ಈಗ ಪೇಸ್ಟ್ ಹಾಕ್ಕೊಂಡು ನಂತರ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಹುಣಸೆ ರಸ ಹಿಂಡ್ಕೋಬೇಕು. ನಿಮ್ಗೆ ಯಾವ ಥರ ಉಳಿಬೇಕು ಆ ಥರ ಹುಣಸೆ ರಸ ಹಿಂಡ್ಕೋಬೇಕು. ಈಗ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಕುದಿ ಬರೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಗೆ ಸಾಂಬಾರು ಪೌಡ್ರ್ ಹಾಕ್ಕೊತಿದ್ದೀನಿ ನಾನು. ಈಗ ನಾನು ಕಾಳು ಬೇಯಿಸ್ಕೊಂಡಿರ್ತಕ್ಕಂಥ ಕಟ್ಟಿತ್ತು, ಯಾವುದೇ ಕಟ್ಟಾದರೂ ಓಕೆ, ಅದು ಕಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾರ್ಮಲಿ ಕುದಿಸ್ಕೊಳಕ್ಕೆ ಇಡಬೇಕು. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅನಿಸಿತ್ತು, ಅದಕ್ಕೆ ಉಪ್ಪು ಹಾಕ್ಕೊಂಡೆ ನಾನು ಮತ್ತೆ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಒಂದಿಷ್ಟು ಹಾಕ್ಕೋಬೇಕು. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ಕುದಿಯೋಕೆ ಬಿಡಬೇಕು. ಕುದ್ದಾದ್ಮೇಲೆ ಈ ಥರ ಇರುತ್ತೆ, ಅದು ಕುದಿಸಿದ್ಮೇಲೆ ಈ ಥರ ಇರುತ್ತೆ. ಘಮ ಘಮ ಅಂತಿತ್ತು ಸಾಂಬಾರಂತೂ. ಇದು ಸಾರು ಅನ್ನೋದಕ್ಕಿಂತ ಸಾಂಬಾರು ಚೆನ್ನಾಗಿ ಅನ್ನಿಸ್ತು. ಇದು ಸಾಂಬಾರು ಥರ ಡ್ರಿಂಕ್ ಮಾಡೋಕ್ಕೆ ಚೆನ್ನಾಗಿದೆ, ಕುಡಿಬೋದು. ರೈಸ್